ಬೆಂಗಾಲ್ದು ತೀರ್ಪು ಏನಿದೆ 15 ವರ್ಷ ಆದ್ಮೇಲೆ ದೀದಿ ಅವರಿಗೆ ಇವತ್ತು ಅಲ್ಲಿಂದ ಜನ ಇವತ್ತು ಮನೆಗೆ ಕಳಿಸಿದ್ದಾರೆ. NDA ಪಕ್ಷ ಬಿಜೆಪಿ NDA ಅಲಯನ್ಸ್ ಗವರ್ಮೆಂಟ್ ಏನಿದೆ ಇವತ್ತು ಅಲ್ಲಿ ರಚನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವತ್ತ ಎಲೆಕ್ಷನ್ ಕನ ಮುಂಚೆ ಅಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಬಹಳಷ್ಟು ಗದ್ದಲಾಗಿದೆ, ಬಹಳಷ್ಟು ಬೂತ್ ನಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ ಬಹಳಷ್ಟು ಇತ್ತು. ದೀದಿ ಅವ್ರದ್ದು ಮೋದಿ ಅವ್ರ ಮೇಲೆ ಬಿಜೆಪಿ ಅವ್ರ ಮೇಲೆ ಬ್ಲೇಮ್ ಮಾಡ್ಬೇಕಂತ. ಇವತ್ತು ಅಲ್ಲಿಂದ ಜನ ಯಾವ್ದು ಮುಲಾಜ ಇಲ್ಲಾರ್ದು ಇವತ್ತು ವೆಸ್ಟ್ ಬೆಂಗಾಲ್ದಾಗ ಇವತ್ತು 15 ವರ್ಷ ರಾಜಕೀಯ ಕುರ್ಚಿಗೆ ಕಿತ್ತೊಡೆದಿದ್ದಾರೆ. ಇವತ್ತು ಬೇರೆ ಬೇರೆ ಸ್ಟೇಟ್ ದಾಗ ನೋಡಿ, ಇವತ್ತು ಬಿಜೆಪಿ 3 ಕಡೆ ಗೆದ್ದಿದೆ NDA ಅಲಯನ್ಸ್ ನಲ್ಲಿ. ಖುಷಿ ಆಗ್ತದ. ಮುಂದಿನ ದಿನದಾಗ ಕರ್ನಾಟಕನು ಪರಿಸ್ಥಿತಿ ಇದೇ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. NDA ಗವರ್ಮೆಂಟ್ ಕರ್ನಾಟಕನಲ್ಲಿ ನೆಕ್ಸ್ಟ್ ರಚನೆ ಆಗ್ತದೆ. ಯಾಕಂದ್ರೆ ಇವತ್ತು 15 ವರ್ಷ ಇದ್ದಂತ ವೆಸ್ಟ್ ಬೆಂಗಾಲಿಗೆ ಇವತ್ತು ಕಿತ್ತೊಡೆದಿದ್ದಾರೆ ಜನ. ಅಂದ್ರೆ ಇವತ್ತು ಕರ್ನಾಟಕನಲ್ಲಿ ಇವತ್ತು 5 ಗ್ಯಾರಂಟಿ ಹೆಸರು ಮೇಲೆ ಜನರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು MLA ಗಳಿಗೆ ಕೆಲಸ ಮಾಡಕ್ಕೆ ಇವತ್ತು ಬಜೆಟ್ ಸಿಗ್ತಾ ಇಲ್ಲ. ಎಲ್ಲ ಆಫೀಸ್ಗಳ ಮೇಲೆ ಕರಪ್ಷನ್ ಹೆಚ್ಚಿಗಾಗಿದೆ. ಸರ್ಕಾರ ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಎಲ್ಲರದಾಗ ರೇಟ್ ಹೆಚ್ಚಿಗೆ ಮಾಡಿದೆ ಕರ್ನಾಟಕ ಸರ್ಕಾರ ಬಗ್ಗೆ. ಇವತ್ತು ಸರ್ಕಾರ ನಡೆಸಬೇಕು. ಸರ್ಕಾರ ಏನದ ಜನರ ಪರವ, ರೈತರಿಗೆ ಪರವ. ಈ ಭಾಗದಾಗ ತೊಗರಿ ನಷ್ಟ ಆಗಿದೆ, ಇನ್ನವರೆಗೂ ಪರಿಹಾರ ಕೊಟ್ಟಿಲ್ಲ ನಮ್ಮ ಭಾಗದಾಗ. ಅಂತ ರೈತರಿಗೆ ಯಾವ್ದು ಸವಲತ್ತು ಇಲ್ಲಾರ್ದೆ ಇವತ್ತು ಬ್ಯಾಸಗಿ ದಿನ ನಡೀತಾ ಇದೆ, ನೀರಿನ ತೊಂದರೆ ಆಗ್ತಾ ಇದೆ, ಕುಡಿಯಕ್ ನೀರು. ಇವತ್ತು ಈ ಸರ್ಕಾರ ಕುಂಭಕರ್ಣ ನೀತಿ ಮಾಡ್ತಾ ಇದೆ. ಇವತ್ತು ಇವರು ಕುರ್ಚಿ ಸಲಾಗ ಇವತ್ತು ಜಗಳ ಮಾಡ್ತಾ ಇದ್ದಾರೆ ಈ ಗೌರ್ಮೆಂಟ್. ಮುಂದಿನ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಇದೆ. 3 ವರ್ಷ ನೀವು ನೋಡ್ರಿ ಮಾಧ್ಯಮದವ್ರು, 3 ವರ್ಷ ಖಾಲಿ ಇದೇ ನಡೆದದು. CM ಇವತ್ತು ಹೇಳಿತಾರ, ನಾಳೆ ಹೇಳಿತಾರ. 2.5 ವರ್ಷ ಆಯ್ತು, 3 ವರ್ಷ ಆಗಿದೆ, ಇದೇ ನಡೆದಿದೆ ಹೊರತು ಜನರಿಗೆ ಅಭಿವೃದ್ಧಿ ಮಾಡೋದು, ಜನರಿಗೆ ಯಾವ ಅನುಕೂಲ ಮಾಡಿಕೊಡ್ಬೇಕು ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಈ ಸರ್ಕಾರ. ಮುಂದಿನ ದಿನದಾಗ 2028ದಾಗ ಕರ್ನಾಟಕದಾಗ NDA ಗವರ್ಮೆಂಟ್ 1000% NDA ಗವರ್ಮೆಂಟ್ ಆಗ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಇವಾಗ ಸರ್ ಉಪ ಚುನಾವಣೆ ಬಂದಿದೆ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇವಾಗ ಇನ್ನೊಂದು ದಾವಣಗೆರೆ ಚುನಾವಣೆ ನಡೀತಾ ಇದೆ ಸರ್. 5,000 ಲೀಟರ್ ಬಾಗಲಕೋಟ್ ಆಗ್ಲಿ, ಇವತ್ತು ನಮ್ದು ದಾವಣಗೆರೆ ಆಗ್ಲಿ, ಯಾವ ಸ್ಟೇಟ್ ಗವರ್ಮೆಂಟ್ ಇರ್ತದ ಬೈ ಎಲೆಕ್ಷನ್ ಅವ್ರ ಫೇವರ್ದಾಗೆ ಆಗ್ತದ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಅವ್ರದ್ದು ಇರ್ತದ 99%. ಎಲ್ಲೋ 1% ಎಲ್ಲೋ ಒಂದ್ ಕಡೆ ಅವ್ನ ಕ್ಯಾಂಡಿಡೇಟ್ ಟೈಮ್ ಖರಾಬ್ ಇತ್ತಂದ್ರೆ ಸೋಲ್ಬೇಕು ಅವ್ನು. ಇತಿಹಾಸನಲ್ಲಿ ಸ್ಟೇಟ್ ಗವರ್ಮೆಂಟ್ ಇದ್ದಲ್ಲಿ 99% ಅಲ್ಲಿಂದ ಅಭ್ಯರ್ಥಿ ಗೆಲುವು ಆಗಿದೆ. ಇವತ್ತು ದಾವಣಗೆರೆ ಇನ್ನ 3 ರೌಂಡ್ ಬಾಕಿ ಇದೆ. ಅಲ್ಲಿ ಲಾಸ್ಟ್ ಮೂಮೆಂಟ್ ವರೆಗೂ ಏನೇನಾಗುತ್ತೆ ಕಸರತ್ತು. ದಾವಣಗೆರೆನಲ್ಲಿ ಎಲೆಕ್ಷನ್ಗೆ ತಗೊಂಡು ಬಹಳಷ್ಟು ಕುತೂಹಲ ನಡೀತು. ಮೈನಾರಿಟಿ ರಾಜ್ಯಾಧ್ಯಕ್ಷರಿಗೆ ತೆಗೆದ್ರು. ಬಹಳಷ್ಟು ಜವಾಬ್ದಾರಿ ಮೈನಾರಿಟಿ ಇದ್ದವರಿಗೆ ಕಾಂಗ್ರೆಸ್ ಪಾರ್ಟಿದವರು ಏನದ ಇವತ್ತು ಪಕ್ಷಲಿಂತ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿ ತೆಗ್ದಾಕಿದ್ರು. ದಾವಣಗೆರೆ ಎಲೆಕ್ಷನ್ಗೆ ಕಾಂಗ್ರೆಸ್ದವರಿಗೆ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ಅದಕ್ಕಾಗಿ ಎಲ್ಲೋ ಒಂದ್ ಕಡೆ ಅಲ್ಲಿ ಮೈನಾರಿಟಿ ಜನ ಕೈ ಕೊಡ್ತಾರ ಅಂತ ಕಾಂಗ್ರೆಸ್ಗೆ ಅಂಜಿಕಿದೆ. ಅಲ್ಲಿ SDPI ಕ್ಯಾಂಡಿಡೇಟ್ 19-20 ಸಾವಿರ ಓಟ್ ಮತ ತಗೊಂಡು ಇನ್ನ ನಡೀತಾ ಇದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಸಲ್ಮಾನರು ಅಲ್ಲಿ ಕೈ ಕೊಟ್ಟಿದಾರ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ದೊಡ್ಡ SDPI ಮತ ತಗೋತದ ಅಂದ್ರೆ ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ನಾರಾಜಿನಲ್ಲಿದ್ದಾರೆ. ಈ ರಾಜಕೀಯ ಮಿನಿಸ್ಟರ್ಗಳಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಕಾಂಗ್ರೆಸ್ದವರು ಏನದ ಮೈನಾರಿಟಿ ಲೀಡರ್ಸ್ಗೆ ಬಹಳಷ್ಟು ಪ್ರೆಷರ್ದಾಗ ತಂದಿದ್ದಾರೆ. ನೋಡೋಣ, ಈಗ 3ನೇ ರೌಂಡ್ ಬಾಕಿ ಇದೆ. ಮತ್ತೆ ಏನಾಗುತ್ತೆ ದಾವಣಗೆರೆ ಪರಿಸ್ಥಿತಿ ಗೊತ್ತಿಲ್ಲ. ಬಾಗಲಕೋಟು ಕಾಂಗ್ರೆಸ್ ಗೆಲುವು ಆಗಿದೆ. ಗೆದ್ದಂತ ಕ್ಯಾಂಡಿಡೇಟಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಡೆಮೋಕ್ರಸಿ ಇದ್ದಾಗ ಏನಾಗ್ತಾ ಇದೆ ಅಂದ್ರೆ ಸರ್ಕಾರ ಎಲ್ಲಿ ಇದೆ ಅಲ್ಲಿ ಅವ್ರ ಫೇವರ್ನಲ್ಲಿ ಆಗಂತ ಕೆಲಸಗಳು ಆಗ್ತದೆ. ಮುಂದಿನ ದಿನದಾಗ ಈ ರಾಜ್ಯದ ಭವಿಷ್ಯವಾಣಿ ಬದಲಾವಣೆ ಆಗ್ತದ. ಅಲ್ಲಿ ಆಲ್ರೆಡಿ ದಾವಣಗೆರೆ ಟಿಕೆಟ್ ಘೋಷಣೆ ಆದಾಗೆ ಅಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ.
85,000 ವೋಟ್ ಬ್ಯಾಂಕ್ ಮುಸಲ್ಮಾನರಲ್ಲಿ. ಅಬ್ದುಲ್ ಜಬ್ಬಾರ್ ಅವರು ಪ್ರಭಾವಿ ನಾಯಕರು ಮತ್ತೆ ಅಭ್ಯರ್ಥಿ ಆಗ್ಬೇಕಂತ ಅವ್ರದೊಂದು ಕನಸಿತ್ತು. ಅವ್ರ ಮೈನಾರಿಟಿ ಸ್ಟೇಟ್ ಅಧ್ಯಕ್ಷರು ಅವ್ರಿಗೂ ಪಾರ್ಟಿಲಿಂದ ತೆಗ್ದಿದ್ದಾರೆ. ಯಾವ ದಿನ ಟಿಕೆಟ್ ಘೋಷಣೆ ಆಗಿದೆ ಕುಟುಂಬ ರಾಜಕೀಯಗೆ ಆ ದಿನನೇ ಮುಸಲ್ಮಾನರು ನಾರಾಜ್ ಇದ್ದಾರೆ. ಅವ್ರಿಗೆ ಆಪ್ಷನ್ ಇಲ್ಲ, ಮಜ್ಬೂರ್ ಆಗಿದ್ದಾರೆ. ಅದಕ್ಕೆ ದಯಮಾಡಿ ಮುಂದಿನ ಎಲೆಕ್ಷನ್ NDA ಗವರ್ಮೆಂಟ್ ಕರ್ನಾಟಕನಲ್ಲಿ ರಚನೆ ಆಗ್ತದ. ಇದೇ ಮೈನಾರಿಟಿ ಜನ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರಂತ ನಮ್ಗೊಂದು ವಿಶ್ವಾಸ ಇದೆ. ಮೋಹನ್ ಸೌದೆ